ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ತಿರುಪತಿ ದೇಗುಲದಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಕೊಬ್ಬು ಬಳಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ತಿರುಪತಿ ದೇವಸ್ಥಾನವನ್ನ ಶುದ್ಧೀಕರಣ ಮಾಡೋ ಕೆಲಸ ನಡೀತಾ ಇದೆ. ಪಂಚಗವ್ಯ ಪ್ರೋಕ್ಷಣೆ, ಹಾಲು, ಮೊಸರು, ತುಪ್ಪ, ಗಂಜಲ ಮತ್ತು ಸಗಣಿಯಿಂದ ಆರಾಧನೆ, ದೇಗುಲ ಬಂಗಾರದ ಬಾವಿ, ಯಾಗಶಾಲೆ ಬಳಿ ಹೋಮ, ಪ್ರಧಾನ ಅರ್ಚಕರು, ವೇದಶಾಸ್ತ್ರ ಪಂಡಿತರು, ಆಗಮಿಕರಿಂದ ಮಹಾಶಾಂತಿ ಯಾಗ ಇವೆಲ್ಲವೂ ಕೂಡ ನಡೀತಾ ಇದೆ. ಬೆಳಗ್ಗೆ 10 ಗಂಟೆ ತನಕ ನಡೆಯುತ್ತೆ ಶುದ್ಧೀಕರಣ ಯಾಗ ಮತ್ತು ಶುದ್ಧೀಕರಣ ಪ್ರಕ್ರಿಯೆಗಳು. ನೋಡ್ತಾ ಇದ್ದೀರಾ ಆ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ ಅಂತ. मीडिया वाले कल समय ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನನ್ನ ಕೊಲೀಗ್ ರವಿ ತಿರುಪತಿಯಿಂದ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ರವಿ, ಈಗ ಶುದ್ಧೀಕರಣ ಕಾರ್ಯ ಯಾವ ರೀತಿ ಜರುಗ್ತಾ ಇದೆ ಮತ್ತು ಶುದ್ಧೀಕರಣ ಕಾರ್ಯದ ಜೊತೆಗೆ ನಡೀತಾ ಇರತಕ್ಕಂಥ ಯಾಗ ಅದು ಯಾವ ರೀತಿ ಆಗ್ತಾ ಇದೆ, ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ತಿರುಪತಿ ತಿರುಮಲ ದೇವಾಲಯದ ಮುಂಭಾಗದಲ್ಲಿದೆ. ಇಲ್ಲಿ ನೋಡೋದಾದರೆ ಈಗಾಗಲೇ ಸಾಕಷ್ಟು ಜನರು ಭಕ್ತರು ದೇವರ ದರ್ಶನ ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸರದಿ ಸಾಲಿನಲ್ಲಿ ನಿಂತು ಸಾಕಷ್ಟು ಜನ ಪ್ರತಿನಿತ್ಯ ಎಂದಿನಂತೆ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರು ಈ ಒಂದು ದೇವಾಲಯದಲ್ಲಿ ದೇವರ ದರ್ಶನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಬೆಳಗ್ಗೆ 6 ಗಂಟೆಯಿಂದ ಕೂಡ ಶಾಂತಿ ಹೋಮ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಶಾಂತಿ ಹೋಮ ಕಂಪ್ಲೀಟ್ ಆಗಿ ವಾಸ್ತು ಹೋಮ ಆರಂಭ ಆಗಿರ್ತಕ್ಕಂಥದ್ದು. ಅಂದರೆ 10ಕ್ಕೂ ಹೆಚ್ಚು ಆಗಮಿಕರು ಈಗಾಗಲೇ ಈ ಒಂದು ದೇವಾಲಯದ ಈಗ ದೇವಾಲಯದ ಮುಂಭಾಗದಲ್ಲೇ ಇದ್ದೇವೆ. ಮುಂಭಾಗದ ಗೇಟ್ ಈ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಬಂಗಾರದ ಬಾವಿ ಪಕ್ಕದಲ್ಲಿ 3 ಕುಂಡಗಳಲ್ಲಿ ಈಗ ಹೋಮ ಆರಂಭ ಆಗಿರ್ತಕ್ಕಂಥದ್ದು. ಅದರಂತೆ ಏನು ಬೆಳಗ್ಗೆ 6 ಗಂಟೆಯಿಂದ ಶಾಂತಿ ಹೋಮ ಮುಕ್ತಾಯ ಆಗಿದೆ. ಈಗ ವಾಸ್ತು ಹೋಮ ನಡೀತಾ ಇರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಮಹಾಶಕ್ತಿ ಹೋಮದ ಮಧ್ಯೆ ಎಂದಿನಂತೆ ತಿಮ್ಮಪ್ಪನ ದರ್ಶನಕ್ಕೆ ಲಕ್ಷಾಂತರ ಜನ ಭಕ್ತರು ಹರಿದು ಬರ್ತಾ ಇರ್ತಕ್ಕಂಥದ್ದು. ಸರದಿ ಸಾಲಿನಲ್ಲಿ ನಿಂತು ಯಾವುದೇ ವಿವಾದಕ್ಕೆ ಕ್ಯಾರೆ ಎನ್ನದೆ ಸರದಿ ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನಕ್ಕೆ, ತಿಮ್ಮಪ್ಪನ ದರ್ಶನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಈಗಾಗಲೇ ವಾಸ್ತು ಹೋಮ ಆರಂಭ ಆಗಿರ್ತಕ್ಕಂಥದ್ದು. ಹೋಮ ಬಳಿಕ ಅನ್ನಪ್ರಸಾದ, ಲಡ್ಡು ತಯಾರಿಕಾ ಸ್ಥಳದಲ್ಲಿ ಗೋದಾಮು ಸೇರಿದಂತೆ ಈಗಾಗಲೇ ಸಂಪ್ರೋಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು. ಅದರಂತೆ ಹಸುವಿನ ಗೋಮೂತ್ರ ಜೊತೆಗೆ ತುಪ್ಪ, ಹಾಲು ಅನ್ನು ಹಾಕಿ ಸಂಪ್ರೋಕ್ಷಣೆಯನ್ನು ಮಾಡುವ ಮೂಲಕ ಅಪವಿತ್ರವಾಗಿದ್ದಂಥ ದೇವಾಲಯವನ್ನು ಪವಿತ್ರ ಮಾಡೋದಕ್ಕೆ ಈಗಾಗಲೇ ದೇವಾಲಯದ ಅರ್ಚಕರು TTD ಅಂದರೆ ತಿರುಪತಿ ದೇವಾಲಯದ ಆಡಳಿತ ಮಂಡಳಿ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಕಲಬೆರಕೆಯಿಂದ ದೇವಾಲಯ ಅಪವಿತ್ರ ಆಗಿದೆ. ಈ ಅಪವಿತ್ರವನ್ನು ಜೊತೆಗೆ ಭಕ್ತರ ಒಂದು ಮನಸ್ಥಿತಿಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ದೇವಾಲಯದ ಆಡಳಿತ ಮಂಡಳಿ ಈಗಾಗಲೇ ಒಂದು ಪವಿತ್ರ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಶಾಂತಿ ಹೋಮ ಈಗಾಗಲೇ ಮುಕ್ತಾಯ ಆಗಿರ್ತಕ್ಕಂಥದ್ದು. ಅದರಂತೆ ವಾಸ್ತು ಹೋಮ ಆರಂಭ ಆಗಿ ಈಗಾಗಲೇ 10 ಗಂಟೆ ಸುಮಾರಿಗೆ ಎಲ್ಲ ಹೋಮಗಳು ಮುಕ್ತಾಯವಾಗಲಿದೆ. ಅದಾದ ಬಳಿಕ ದೇವರಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತೆ. ಅದಾದ ಬಳಿಕ ದೇವರ ದರ್ಶನಕ್ಕೆ ಎಂದಿನಂತೆ ಈಗಾಗಲೇ ಭಕ್ತರು ಕೂಡ ದರ್ಶನ ಮಾಡಿ ಲಡ್ಡು ಪ್ರಸಾದವನ್ನು ಪಡೆದು ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ವಿಶೇಷವಾಗಿ ಸೋಮವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿ, ಈ ಭಾಗದಲ್ಲಿ ನೋಡೋದಾದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ ವಿಶೇಷವಾಗಿ ಎಂದಿನಂತೆ ಇವತ್ತು ಕೂಡ ಹೆಚ್ಚಾಗಿ ಭಕ್ತರು ಇಲ್ಲಿ ದೇವರ ದರ್ಶನವನ್ನು ಪಡೆದು ಈ ಭಾಗದಲ್ಲಿ ಲಡ್ಡು ಪ್ರಸಾದವನ್ನು ಪಡೆದು ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ನಾವು ಬೆಳಗ್ಗೆ ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡಿದ್ವಿ. ಸಾಕಷ್ಟು ಜನ ಕನ್ನಡ ಭಕ್ತರನ್ನು ಕೂಡ ಮಾತಾಡಿಸಿದ್ವಿ. ಅವರು ಹೇಳೋದಿಷ್ಟೇ, ಈಗಾಗಲೇ ಲಡ್ಡು ಪ್ರಸಾದ ಚೆನ್ನಾಗಿದೆ, ನಾವು ಪಡೆದು ಸ್ವೀಕರಿಸ್ತಾ ಇದ್ದೀವಿ ಅನ್ನೋ ಒಂದು ಮಾತುಗಳನ್ನು ಸಾಕಷ್ಟು ಜನ ಭಕ್ತರು ಕೂಡ ಹೇಳಿದ್ರು. ಅದರಂತೆ ಈಗಾಗಲೇ ನೋಡೋದಾದರೆ
ಸಾಕಷ್ಟು ಜನ ಭಕ್ತರು ಬೆಳಿಗ್ಗೆ ಏನು ಶಾಂತಿ ಹೋಮದ ಮಧ್ಯೆ ದೇವರ ದರ್ಶನವನ್ನು ಅಂದರೆ ತಿಮ್ಮಪ್ಪನ ದರ್ಶನವನ್ನು ಪಡೆದು ಈಗಾಗಲೇ ಲಡ್ಡು ಪಡೆದು ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಈ ಭಾಗದಲ್ಲಿ ನೋಡೋದಾದ್ರೆ ನಾವು ದೇವಾಲಯದ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಲಕ್ಷಾಂತರ ಜನ ಭಕ್ತರು ದೇವರ ದರ್ಶನವನ್ನು ಪಡೆದು ಜೊತೆಗೆ ಲಡ್ಡುವನ್ನು ಪಡೆದು ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಈ ನೋಡೋದಾದ್ರೆ ಲಡ್ಡು ಕೌಂಟರ್ನಿಂದಲೂ ಕೂಡ ಸಾಕಷ್ಟು ಜನ ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಲಡ್ಡುವನ್ನು ಸ್ವೀಕರಿಸಿ ಈಗಾಗಲೇ ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಏನು ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ಆಗಿದೆ ಅನ್ನೋ ಒಂದು, ಜೊತೆಗೆ ಅದರಿಂದ ಅಪವಿತ್ರ ಆಗಿದೆ ಅನ್ನೋ ಒಂದು ಮಾತುಗಳು ಕೇಳಿಬಂತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ದೇವಾಲಯದ ಆಡಳಿತ ಮಂಡಳಿ ಕೂಡಲೇ ಎಚ್ಚೆತ್ತುಕೊಂಡು ಈಗಾಗಲೇ ಪವಿತ್ರ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಏನು ಹಸುವಿನ ಗೋಮೂತ್ರ ಜೊತೆಗೆ ಹಾಲು ತುಪ್ಪವನ್ನು ಹಾಕುವ ಮೂಲಕ ಸಂಪ್ರೋಕ್ಷಣೆಯನ್ನು ಮಾಡುವ ಮೂಲಕ ದೇವಾಲಯದ ಆವರಣವನ್ನು ಸ್ವಚ್ಛಗೊಳಿಸಿ ಈಗಾಗಲೇ ಏನು ಒಂದು ದೇವಾಲಯವನ್ನು ಪವಿತ್ರ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಆಗಮಿಕರು, ಅರ್ಚಕರು ಸೇರಿದಂತೆ ಸಾಕಷ್ಟು ಜನರು ಇಲ್ಲಿ ಈ ಒಂದು ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ನೋಡೋದಾದರೆ ಈಗಾಗಲೇ ಶುದ್ಧತಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ಸಾಕಷ್ಟು ಜನ ಸಿಬ್ಬಂದಿ. ಒಳಭಾಗದಲ್ಲಿ ಒಂದು ಹೋಮಕುಂಡದಲ್ಲಿ 3 ಹೋಮಕುಂಡಗಳಲ್ಲಿ ಹಲವು ಅರ್ಚಕರು ಶಾಂತಿ ಹೋಮದಲ್ಲಿ ಭಾಗಿಯಾಗಿದ್ದರೆ ಹೊರಭಾಗದಲ್ಲಿ ಶುದ್ಧಿ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಸಿಬ್ಬಂದಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಇನ್ನು ಎಂದಿನಂತೆ ಭಕ್ತರು ಮಾತ್ರ ತಿಮ್ಮಪ್ಪನ ದರ್ಶನ ಪಡೆದು ಲಡ್ಡು ಪ್ರಸಾದವನ್ನು ಸ್ವೀಕರಿಸಿ ತೆರಳ್ತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಜನ ಭಕ್ತರು ಎಂದಿನಂತೆ ತಿಮ್ಮಪ್ಪನ ದರ್ಶನಕ್ಕೆ ಆಗಮಿಸಿ ತಿಮ್ಮಪ್ಪನ ದರ್ಶನವನ್ನು ಪಡೆದು ಲಡ್ಡುವನ್ನು ಸ್ವೀಕರಿಸಿ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ರಾಜ್ಯವೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಇಲ್ಲಿಗೆ ತಿಮ್ಮಪ್ಪನಿಗೆ ಭಕ್ತರು ಇರ್ತಕ್ಕಂಥದ್ದು. ಅದರಂತೆ ಅವರು ಇವತ್ತು ತಿಮ್ಮಪ್ಪನ ದರ್ಶನವನ್ನು ಪಡೆದು ತೆರಳ್ತಾ ಇರ್ತಕ್ಕಂಥದ್ದು. ಇನ್ನು ಈಗಾಗಲೇ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರ್ತಂಥ ಏನು ತುಪ್ಪದ ಲಡ್ಡು ವಿವಾದ, ಅದಕ್ಕೆ ಯಾರು ಕೂಡ ಕೇರೆ ಅಂತಲೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಭಕ್ತರು ಕೂಡ ದೇವರ ದರ್ಶನವನ್ನು ಪಡೆಯುವ ಮೂಲಕ ಲಡ್ಡು ಪ್ರಸಾದವನ್ನು ಪಡೆದು ವಾಪಸ್ ಆಗ್ತಾ ಇರ್ತಕ್ಕಂಥ ನಾವು ಸಾಕಷ್ಟು ಜನ ಭಕ್ತರನ್ನು ಕೂಡ ಮಾತಾಡಿಸಿದ್ವಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ದಿಷ್ಟೇ, ಲಡ್ಡು ಸಖತ್ತಾಗಿದೆ, ಮೊದಲಿಗಿಂತ ಈಗ ಸೂಪರ್ ಆಗಿದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರ್ತಿದ್ರು. ಅದರಂತೆ ಈಗಾಗಲೇ ಏನು ಶಾಂತಿ ಹೋಮ ಮುಕ್ತಾಯ ಆಗಿ ವಾಸ್ತು ಹೋಮ ಆರಂಭ ಆಗಿದೆ. ಅದಂತೆ ಈಗಾಗಲೇ ಸಂಪ್ರೋಕ್ಷಣೆ ಕಾರ್ಯ ಕೂಡ ಮುಗ್ದಿರ್ತಕ್ಕಂಥದ್ದು. ಒಟ್ಟಾರೆ ಏನು ತಿರುಪತಿ ತಿರುಮಲದ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಏನಿದೆ, ಇದು ಪವಿತ್ರಗೊಳಿಸುವ ನಿಟ್ಟಿನಲ್ಲಿ ಸಂಪ್ರೋಕ್ಷಣೆ ಜೊತೆಗೆ ಶಾಂತಿ ಹೋಮ ಮಾಡುವ ಮೂಲಕ ಇಲ್ಲಿನ ಅರ್ಚಕರು ಪವಿತ್ರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅರವಿಂದ್. ಓಕೆ ರವಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸಾಮಾನ್ಯವಾಗಿ ಶುದ್ಧೀಕರಣ ಕಾರ್ಯ ಈ ಗ್ರಹಣ ಮುಗಿದ ಮೇಲೆ ಎಲ್ಲ ದೇವಸ್ಥಾನಗಳಲ್ಲಿ ಮಾಡ್ತಾರೆ. ಬಟ್ ಈ ಯಾಗಗಳಿದೆಯಲ್ಲ, ಮಹಾಶಾಂತಿ ಯಾಗ, ಅದೆಲ್ಲ ವಾಸ್ತು ಯಾಗ, ಅದೆಲ್ಲವೂ ಕೂಡ ತಿಳಿದಂತಹ ವೇದಶಾಸ್ತ್ರ ಪಂಡಿತರು, ಪ್ರಧಾನ ಅರ್ಚಕರು, ಆಗಮಿಕರು, ಅವರು ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಅನ್ನೋದನ್ನು ನೋಡಿ ಅದರಂತೆ ಈಗ ಅಲ್ಲಿ ಪೂಜಾ ಪ್ರಕ್ರಿಯೆಗಳು ನಡೀತಾ ಇದೆ.